ಹಾಯ್ ಫ್ರೆಂಡ್ಸ್, ಇವತ್ತು ಸಿಲ್ಕರ್ವೆ ಸೊಪ್ಪು ಮತ್ತು ಮುದ್ದೆ ಬಸ್ಸಾರು ಮಾಡ್ಕೊತಾ ಇದ್ದೀವಿ. ಅದರಲ್ಲೂ ನಾವೇ ಬೆಳೆದಿರುವಂಥ ಆರ್ಗ್ಯಾನಿಕ್ ಸೊಪ್ಪಿಂದ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸೊಪ್ಪನ್ನು ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು 1/4 kg ನಾನು ಅವರೆಕಾಳು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಕಾಳು ಬೇಕೋ ಅದು ಹಾಕ್ಕೊಳ್ಳಿ. ಮತ್ತು 2 ಟೊಮೊಟೊ ಮತ್ತು 10 ಮೆಣಸಿನ್ಕಾಯಿ, 10 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಒಣಮೆಣಸಿನ್ಕಾಯಿ ಬೇಕಾದರೆ ಅದು ಹಾಕ್ಕೊಳ್ಳಿ. ಸ್ವಲ್ಪ ನೀರು, ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನಾನು 3 ವಿಜಿಲ್ ಬಿಟ್ಕೊತಾ ಇದ್ದೀನಿ. ಈಗ ನೋಡಿ ಉಪ್ಸಾರಿಗೆ ಬಂದು 2 ಬೆಳ್ಳುಳ್ಳಿ ಸುಟ್ಕೊಂಡಿದ್ದೀನಿ. ಸ್ವಲ್ಪ ಬೆಂದಿದ್ದಾಗಿದೆ, ಅದನ್ನು ಬಸ್ತಿ ಸೈಡಲ್ಲಿ ಇಟ್ಕೊತೀನಿ. ಇವಾಗ ಉಪ್ಸಾರು ಖಾರಕ್ಕೆ 10 ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ, ಅದು ಬೇಯಿಸ್ಕೊಂಡಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಮೆಣಸು ಮತ್ತು ಜೀರಿಗೆ, ಸ್ವಲ್ಪ ಸೊಪ್ಪು ಹಾಕ್ಕೊತೀವಿ. ನಿಮಗೆ ಬೇಕಾದರೆ ಕಾಯಿ ಸಹ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಉಪ್ಸಾರು ಖಾರ ರೆಡಿ. ಮತ್ತು ಸೊಪ್ಪು ಒಗ್ಗರಣೆಗೆ ಬಂದು ಎಣ್ಣೆ, ಸಾಸಿವೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಬೇಯಿಸಿರುವಂಥ ಸೊಪ್ಪನ್ನು ಹಾಕಿ, ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅದರಿಂದ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ರೆಡಿಯಾಗಿದೆ. ಮತ್ತು ಉಪ್ಸಾರು ನೀರಿಗೆ ನಾನು ಜಾರ್ ತೊಳೆದಿರುವಂಥ ಸ್ವಲ್ಪ ಖಾರದ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಬನ್ನಿ ತಿನ್ನೋಣ. ನೋಡಿ, ಮುದ್ದೆ, ಸೊಪ್ಪು ಮತ್ತು ಉಪ್ಸಾರು ಖಾರ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಕೋಲ್ಡ್ ಆಗಿತ್ತು, ಅದರಿಂದ ನಾನು ಮಾಡಿದ್ದೀನಿ. ಬಟ್ ಕೋಲ್ಡ್ಗೆ ಮತ್ತು ಕಫಾಗೆ ತುಂಬ ಒಳ್ಳೆಯದು ಉಪ್ಸಾರು ಖಾರ. ಮತ್ತು ಮುದ್ದೆಲಂತೂ ಒಳ್ಳೆ ಪ್ರೋಟೀನ್ ಇರುತ್ತೆ. ಅದರಿಂದ ಡೈಲಿ ನಮ್ಮ ಮನೇಲಿ 2 ಟೈಮ್ಸ್ ಕಂಪಲ್ಸರಿ ನಾವು ಮುದ್ದೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ನಮ್ಮ ಮನೇಲಿ ಮುದ್ದೆ ಮಿಸ್ ಮಾಡಲ್ಲ. ಯಾವಾಗಲಾದರೂ ಎಮರ್ಜೆನ್ಸಿ ಇತ್ತು, ಎಲ್ಲನೋ ಹೋಗಬೇಕು ಕೆಲಸಕ್ಕೆ, ಟೈಮ್ ಇರಲ್ಲ ಅಂದಾಗ ಮಾತ್ರನೇ ನಾವು ಟಿಫನ್ ಥರ ಮಾಡೋದು. ಈ ಮಾಮೂಲಿ ಟೈಮಲ್ಲೆಲ್ಲ ಆಲ್ಮೋಸ್ಟ್ ನಮ್ಮನೇಲಿ ಮುದ್ದೆನೇ.